ಕೌಶಿಕ ಮುನಿ ಗದ್ದಲದ ಮಾರುಕಟ್ಟೆಯಲ್ಲಿ ನಿಂತಿದ್ದ. ಧರ್ಮವ್ಯಾಧ ದೂರದಿಂದಲೇ ಅವನನ್ನು ನೋಡಿ ತನ್ನ ಮನೆಗೆ ಕರೆದೊಯ್ದ. ಒಳಗ್ ಕಾಲಿಟ್ಟ ತಕ್ಷಣ ಧರ್ಮವ್ಯಾಧ ಮೊದಲು ತನ್ನ ವೃದ್ಧ ತಂದೆ ತಾಯಿಯ ಕಾಲಿಗೆ ನಮಸ್ಕರಿಸಿದ. ಆ ನಂತರ ಆರಂಭವಾಯಿತು ವ್ಯಾಧ ಗೀತೆ. ಧರ್ಮವ್ಯಾಧ ಹೇಳಿದ, ನಾನು ಮಾಂಸ ಮಾರುತ್ತೇನೆ, ಇದು ನನ್ನ ಹುಟ್ಟಿನ ಕರ್ಮ. ಅದನ್ನು ಧರ್ಮದಿಂದ ನಿಷ್ಠೆಯಿಂದ ನಿರ್ವಹಿಸುತ್ತೇನೆ. ನನ್ನ ತಂದೆ ತಾಯಿಯ ಸೇವೆಯೇ ನನ್ನ ಯಜ್ಞ, ನನ್ನ ಮೋಕ್ಷದ ಮಾರ್ಗ. ಯಾವ ಕಾಯಕವೂ ಕೀಳಲ್ಲ. ಅದನ್ನು ಮಾಡುವ ರೀತಿ ಮತ್ತು ಅದರ ಹಿಂದೆ ಇರುವ ಮನಸ್ಸೇ ಅದರ ಮೌಲ್ಯವನ್ನು ನಿರ್ಧರಿಸುತ್ತದೆ. ಕೌಶಿಕನ ಕಣ್ಣಿನಲ್ಲಿ ನೋಡಿ ನೇರವಾಗಿ ಹೇಳಿದ, ಮುನಿವರ್ಯ, ನಿನ್ನ ವೃದ್ಧ ತಂದೆ ತಾಯಿ ಮನೆಯಲ್ಲಿ ನಿನಗಾಗಿ ಕಾಯುತ್ತಿದ್ದಾರೆ. ಅವರ ಸೇವೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಮೊದಲು ಮನೆಗೆ ಹೋಗು. ಕೌಶಿಕ ಮೌನನಾದ. ವರ್ಷಗಳ ತಪಸ್ಸು ಮತ್ತು ವೇದಾಭ್ಯಾಸವು ಕಲಿಸದ ಪಾಠವನ್ನ ಒಬ್ಬ ಮಾಂಸ ಮಾರುವ ಮನುಷ್ಯನ ಸರಳ ಜೀವನ ಒಂದೇ ಕ್ಷಣದಲ್ಲಿ ಅವನಿಗೆ ತಿಳಿಸಿತು. ಕೌಶಿಕ ನಮಸ್ಕರಿಸಿ ಮನೆಗೆ ಹಿಂತಿರುಗಿದ. ಮಾರ್ಕಂಡೇಯರ ಸಂದೇಶ. ಧರ್ಮರಾಜ, ಧರ್ಮವೆಂದರೆ ಕೇವಲ ಜನ್ಮ, ಕುಲ ಅಥವಾ ಶಾಸ್ತ್ರಗಳಲ್ಲ. ತಪಸ್ಸು, ಜ್ಞಾನ, ಸ್ಥಾನಮಾನ ಇವೆಲ್ಲ ಇದ್ದರೂ ತನ್ನ ಕರ್ತವ್ಯವನ್ನು ತಪ್ಪಿಸಿದವನು ಧರ್ಮದಲ್ಲಿಲ್ಲ. ನೀನು ಕಳೆದುಕೊಂಡದ್ದು ರಾಜ್ಯ, ಆದರೆ ನೀನು ಕಳೆದುಕೊಳ್ಳಬಾರದ್ದು ಧರ್ಮ. ನಿನ್ನ ಮುಂದೆ ಇರುವ ಸಂಕಷ್ಟಗಳು ನಿನ್ನನ್ನು ಪರೀಕ್ಷಿಸುತ್ತಿವೆ, ಶಿಕ್ಷಿಸುತ್ತಿಲ್ಲ. ಧರ್ಮ ಎಂದರೆ ಯಾವ ಸ್ಥಿತಿಯಲ್ಲಿದ್ದರೂ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ, ಸ್ವಾರ್ಥವಿಲ್ಲದೆ ನಿರ್ವಹಿಸುವುದು. ಅದೇ ನಿನ್ನ ಮಾರ್ಗ, ಅದೇ ನಿನ್ನ ಶಕ್ತಿ.